ಕಲ್ಪಿ ಕಲ್ಪಿ ಹೇಗಿದೆಯಾ ಕಲ್ಪಿ? ಚೆನ್ನಾಗಿದ್ದೀನಕ್ಕ, ನೀನು? ಚೆನ್ನಾಗಿದ್ದೀನಿ. ಬ್ಯಾಗ್ ಕೊಡು. ಇದ್ಯಾಕೆ? ಅಕ್ಕ, ಈ ಮನೆಯಲ್ಲಿ ಒಂದಷ್ಟು ಬದಲಾವಣೆಗಳಾಗಿವೆ. ಈ ಕಡೆ ಅವರು ಆ ಕಡೆ ಹೋಗೋ ಹಾಗಿಲ್ಲ, ಆ ಕಡೆ ಇರೋರಂತೂ ಈ ಕಡೆ ಬರೋ ಹಾಗೆ ಇಲ್ಲ. ಪಾಪು, ಅರೆ ಮಂಜುಳಾ, ಯಾವಾಗ ಬಂದೆ? ಈಗ ತಾನೇ ಬಂದೆ. ಮಗ ಹೇಳ್ಕೊಡ್ತೀವಿ, ಕೂತ್ಕೋ ಕೂತ್ಕೋ ಕೂತ್ಕೋ. ಅಮ್ಮ ಸಿಕ್ಕಿದ್ರಾ? ಇಲ್ಲಮ್ಮ, ಎಲ್ಲಿ ಹೋದ್ರು ಅಂತಾನೆ ಗೊತ್ತಿಲ್ಲ. ಹೀಗಾಗಬಾರ್ದಿತ್ತು. ಕಲ್ಪನಾ, ನಿಮ್ಮ ಅಕ್ಕನ ಕಾಫಿ ತಂದ್ಕೊಡು, ಹಾಗೆ ಮಗುಗೆ ಹಾಲು ತಂದ್ಕೊಂಬ. ಏನು ಹೆಸರು? ಚಂದನ. ಹಸುವಾಗಿರುತ್ತೆ, ತಿಂಡಿ ಕೊಟ್ಟರೆ ತಿನ್ನುತ್ತಾ? ತಿಂತಾಳೆ, ಆದರೆ ಈಗ ತಾನೇ ಊರಿಂದ ಬಂದ್ವಲ್ಲ, ಸ್ವಲ್ಪ ಹೊತ್ತು ಮಲಗಿಸ್ಬಿಟ್ಟು ಆಮೇಲೆ ತಿನ್ನಿಸ್ತೀನಿ. ಮಗು ಯಾರ್ದು? ನನ್ನ ಮಗುನು. ಈ ಮಗು ವಿಚಾರ ಮಾತಾಡೋದಕ್ಕೆ ಅಂತಾನೆ ಬಂದಿದ್ದೀನಿ. ಆದರೆ ಧರ್ಮಯ್ಯನವ್ರ ಹತ್ರನೇ ಮಾತಾಡಬೇಕು. ಏನಿದು? ನೀನೇ ನೋಡು, ಅಳಿಯನ್ಗೆ ಅತ್ತೆ ಉಪಚಾರ, ನನ್ಗೇನು ಗೊತ್ತು. ವಾವ್, ಒಬ್ಬಟ್ಟು. ನಿನ್ಗಿಷ್ಟನಾ? ಜೋಕಾ? ಚೆನ್ನಾಗಿದ್ಯಾ? ಓಹ್ ಅತ್ತೆ, ಹೇಗಿದ್ದಾರೆ? ಹಾ, ಅತ್ತೆ ಮಾವ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ. ಕಲ್ಪನಾ ಚಿತ್ರಕ ತಾನೆ? ಎಲ್ಲರೂ ಬೊಂಬಟಾಗಿದ್ದಾರೆ. ಹರಿವೆ ಅಷ್ಟನ? ಅವಳ ಹೆಸರು ಎತ್ತಬೇಡ. ಮನೆ ಹಾಳಿ, ಒಂದಾಗಿದ್ದ ಮನೆನ 2 ಮಾಡಿದ್ಲು. ಈಗ ಆ ಕಲ್ಪನೆ ಮೇಲೆ ದ್ವೇಷ ಸಾಧಿಸ್ತಿದ್ದಾಳೆ. ಅವಳು ನಿಮ್ಮ ಮನೆಗೆ ಸೊಸೆಯಾಗಿ ಹೇಗೆ ಬಂದು? ಬೇಡ ಬಿಡು ಪ್ರಣವ್, ಅದೆಲ್ಲ ದೊಡ್ಡ ಕತೆ. ಸುಮ್ಮನೆ ನಿಂತಲೇ ತಿನ್ನೋದು ಯಾಕೆ? ಸೊಸೆನೇ ತಾನೆ? ಸೊಸೆನೆ, ಆದರೆ ಅಲ್ಲ. ಅದೆಲ್ಲ ಬಿಡು ಪ್ರಣವ್, ನಮ್ಮ ಮಧ್ಯೆ ಅವಳ ವಿಷಯ ಯಾಕೆ? ಓಕೆ ಪ್ರಣವ್, ಯಾವ್ದಾದ್ರು ಪಿಕ್ಚರಿಗೆ ಕರ್ಕೊಂಡು ಹೋಗೋ. ಮನೇಲೇ ಇದ್ದಿದ್ದು ಬೇಜಾರಾಗಿದೆ. ಏಯ್, ಈ ವಾರದಲ್ಲಿ ಎಕ್ಸಾಮ್ಸ್ ನಿನಗೆ, ಸುಮ್ಮನೆ ಓದ್ಕೋ. ಮಣ್ಣನ ಮನೆಗೆ ಬಿಡ್ತೀನಿ. ಪ್ಲೀಸ್ ಪ್ರಣವ್, ಪ್ಲೀಸ್. ಓಕೆ, ಆದರೆ ಆಮೇಲೆ. ಅಕ್ಕ, ಯಾರ್ದಕ್ಕ ಮಗು? ನಂದು. ನೀನು ಯಾವತ್ತೂ ಹೇಳಲೇ ಇಲ್ಲ.
ಹೇಳೋ ಸಂದರ್ಭ ಬಂದಿರಲಿಲ್ಲ, ಅದಕ್ಕೆ ಹೇಳಲಿಲ್ಲ. ಹಾಗಾದರೆ ನನ್ನ ಭಾವ ಯಾರು? ಅದನ್ನು ಹೇಳೋ ಸಮಯನೂ ಬರುತ್ತೆ. ಅಂದರೆ ನಿನ್ನ ಮಗು ಬಗ್ಗೆ ನಮ್ಮ ಮನೇಲಿ ಯಾವತ್ತೂ ಮಾತೇ ಬಂದಿರಲಿಲ್ಲ. ಅಪ್ಪ ಅಮ್ಮನೂ ಯಾವತ್ತೂ ಹೇಳಿರಲಿಲ್ಲ. ನಿನ್ಗದೆಲ್ಲ ಅರ್ಥ ಆಗಲ್ಲ ಕಲ್ಪಿ. ಯಾಕೆ ಅರ್ಥ ಆಗಲ್ಲ ಅಕ್ಕ? 5 ವರ್ಷದಲ್ಲಿ ಒಂದು ಸರಿನಾದರೂ ನನಗೆ ಗೊತ್ತಾಗಬೇಕಿತ್ತು. ಇದ್ದಕ್ಕಿದ್ದ ಹಾಗೆ ಈ ಮಗು ಎಲ್ಲಿಂದ ಬಂತು? ಹೇಳು ಮಂಜುಳ. ನಾನೀಗ ತುಂಬ ತೊಂದರೆಯಲ್ಲಿದ್ದೀನಿ. ಮನೆ ಕೂಡ ಸುಟ್ಟು ಹೋಯ್ತು, ಇರೋದಕ್ಕೂ ಜಾಗ ಇಲ್ಲ. ನೋಡೋಣ, ಏನಾದರೂ ಸಹಾಯ ಮಾಡ್ತೀನಿ. ನನಗೆ ಬೇರೆ ಸಹಾಯ ಏನು ಬೇಡ. ಮಗುನ ನಿಮ್ಮನೆಲ್ಲೇ ಇಟ್ಕೊಂಡು ನೋಡ್ಕೊಂಡ್ರೆ ಅಷ್ಟೇ ಸಾಕು. ನಮ್ಮನೆ ಯಾರ ಮಗು ಇದು? ನನ್ನ ಮಗು. ನನ್ನ ಹೆಸರು ಧರ್ಮಯ್ಯ ನಿಜ, ಆದರೆ ನಮ್ಮನೆ ಧರ್ಮಛತ್ರ ಅಲ್ಲ ಮಂಜುಳ. ಬೇಕಾದ್ರೆ ಮಗು ಸಾಕೋದಕ್ಕೆ ಅಲ್ಪ ಸ್ವಲ್ಪ ಸಹಾಯ ಮಾಡಬಹುದು. ಅದು ನಮ್ಮನೆ ಸೊಸೆ ಅಕ್ಕ ಅನ್ನೋ ಗೌರವದಿಂದ, ನನ್ನ ಸಂಬಂಧಿ ಅನ್ನೋ ಅನುಕಂಪದಿಂದ. ನಿಮ್ಮ ಕರುಣೆ ಅನುಕಂಪ ನನಗೆ ಬೇಕಾಗಿಲ್ಲ. ಈ ಮಗುನ ನಿಮ್ಮನೇಲಿ ಸಾಕೋದಕ್ಕಾಗತ್ತಾ? ನೋಡು, ನಮ್ಮನೆ ಅಂದ್ರೆ ನಾನು ನನ್ನ ಕುಟುಂಬ ಮಾತ್ರ. ನನ್ನ ಮನೇಲಿ ಇಂಥದಕ್ಕೆಲ್ಲ ಅವಕಾಶ ಇಲ್ಲ. ಒಂದು ಕೆಲಸ ಮಾಡ್ಬೋದಲ್ಲ, ಅನಾಥಾಶ್ರಮಕ್ಕೆ ಬಿಟ್ಬಿಡು. ಇಲ್ಲ, ಬೇಲೂರು ಹತ್ರದಲ್ಲೇ ಒಂದು ಅನಾಥಾಶ್ರಮ ಇದೆ, ನಾನು ಹೇಳ್ತೀನಿ, ಬಿಡು, ನಿನಗೂ ಹೊರೆ ತಪ್ಪುತ್ತೆ. ಈ ಮಗು ನನಗೆ ಹೊರೆ ಅಲ್ಲ, ಆದ್ರೆ ಇದು ಸರಿಯಾಗಿ ಬೆಳಿಬೇಕು ಅನ್ನೋದಷ್ಟೇ ನನ್ನ ಆಸೆ. ಅದು ನಿನ್ನಿಷ್ಟ. ನಾನೇನೋ ಒಳ್ಳೆ ದೃಷ್ಟಿಯಿಂದ ಅನಾಥಾಶ್ರಮಕ್ಕೆ ಸೇರಿಸು ಅಂದೆ. ತಾಯಿ ಒಬ್ಬಳೆ, ಅದು ಅಲ್ಲದೆ ಹೆಣ್ಣು ಮಗು ಸಾಕೋದು ಸ್ವಲ್ಪ ಕಷ್ಟನೇ. ನಿನ್ನೆ ಹಿತದೃಷ್ಟಿಯಿಂದ ಹೇಳಿದೆ. ಇದು ತಂದೆ ಇರೋ ಮಗು, ಅನಾಥ ಮಗು ಅಲ್ಲ. ಹಾಗಾದ್ರೆ ಅವನ ಹತ್ರನೇ ಕರ್ಕೊಂಡು ಹೋಗು. ಅದೇ ಕೆಲಸ ಮಾಡ್ತಿದ್ದೀನಿ.
ಮತ್ತೆ ಸಮಸ್ಯೆ ಬಗೆಹರಿತಲ್ಲ. ಬಗೆಹರಿದಿಲ್ಲ, ಶುರುವಾಗಿದೆ. ನಾನೀಗ ಬಗೆಹರಿಸಬೇಕಾಗಿದೆ. ಹಾಗಿದ್ರೆ ನಿನಗ್ಯಾಕೆ ಚಿಂತೆ? ಅದೇನಿದ್ರು ಅಪ್ಪನ ಜವಾಬ್ದಾರಿ. ಅದಕ್ಕೆ ನೀನ್ ಸಾಕೋತ್ಯಾ ಅಂತ ಕೇಳಿದ್ದು. ಈ ಮಗು ಜವಾಬ್ದಾರಿ ಅದ್ರ ಅಪ್ಪಂದು ಅಂತ ಅಂದ್ಯಲ್ಲ, ಈಗ ಇದ್ರ ಜವಾಬ್ದಾರಿ ನಿಂದು. ನೋಡು ರುಕ್ಮಿಣಿ, ಸಂಬಂಧಿ ಅಂತ ಬೆಲೆ ಕೊಟ್ರೆ ಮನೆ ಯಜಮಾನ ಆಗೋದಕ್ಕೆ ನೋಡ್ತಾಳೆ ಇವಳು. ನನಗೆ ನಿನ್ನ ಯಜಮಾನಿ ಪಟ್ಟನೂ ಬೇಕಾಗಿಲ್ಲ, ನಿನ್ನ ಆಸ್ತಿನೂ ಬೇಕಾಗಿಲ್ಲ. ನನ್ನ ಜೀವನ ನಾನು ನೋಡ್ಕೋತೀನಿ. ಈ ಮಗು ಈ ಮನೆಯಲ್ಲಿ ಚೆನ್ನಾಗಿ ಬೆಳೆದ್ರೆ ಅಷ್ಟೇ ಸಾಕು. ನನಗಿನ ಕರ್ಮನ ಯಾವನಿಗ ಹುಟ್ಟಿದ ಅನಿಶ್ ಪಿಂಡನ ನಾನು ಸಾಕ್ಬೇಕಾ? ಇಷ್ಟು ಪಿಂಡ ಅಂದ್ರೆ ಸರಿ ಇರಲ್ಲ ನೋಡು. ಇದು ನಿನ್ನ ಮಗು. ಸಾಕ್ಬೇಕಾಗಿರೋದು ನಿನ್ನ ಧರ್ಮ. ಕಂಡ ಮಕ್ಕಳಿಗೆಲ್ಲ ಅಪ್ಪ ಅನ್ಸ್ಕೊಳ್ಳೋ ಕರ್ಮ ಇನ್ನು ನನಗೆ ಬಂದಿಲ್ಲ. ನಾಚಿಕೆ ಆಗಲ್ವಾ ನಿನ್ಗೆ? ಔಟ್ ಹೌಸ್ ನಲ್ಲಿ ನೀನ್ ಕೊಟ್ಟು ಮಾತೆಲ್ಲ ಮರ್ತೋಯ್ತಾ? ನಿಷ್ಠೆ ನೀತಿನ ಮಾರ್ಕೊಂಡು ಬದುಕ್ತಿ ಅಂತ ಗೊತ್ತಿರ್ಲಿಲ್ಲ ನನಗೆ. ಬಾಯಿ ಬೋಸೊಡಿ. ಬಾಯಿಗೆ ಬಂದಾಗ ಮಾತಾಡ್ತಾ ಇದ್ರೆ ಕೈಗೆ ಬಂದಾಗ ಬೀಳುತ್ತೆ. ನಾನು ಬಿರ್ಲಿ. ಅದೇನೋ ನನ್ನ ಮಗು ಅಂತ ಹೊಗಳ್ತಾ ಇದ್ದಲ್ಲ, ಏನೋ ಸಾಕ್ಷಿ ಇದೆ? ಹೊಗಳೆ ಏನೇ ಸಾಕ್ಷಿ ಇದೆ? ಸಾಕ್ಷಿ ನಾನು ಎಲ್ಲಿಂದ ತರಲಿ? ನಮ್ಮಿಬ್ರ ಮಗುಗೆ ನಾವಿಬ್ರೇ ಸಾಕ್ಷಿ. ಇನ್ನು ಅದೆಷ್ಟು ಜನ ಗಂಡಸರಿಗೆ ಇದೇ ಮಾತಾಡಿದ್ಯಾ? ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡು. ನಿನ್ನ ನೆರಳು ಕೂಡ ಈ ಮನೆಗೆ ತಗಲಬಾರ್ದು. ನಿನ್ನ ಹೆಜ್ಜೆ ಈ ಮನೆ ನೆಲನ ತುಳಿಬಾರ್ದು. ಹೋಗಾಚೆ. ಹೋಗಾಚೆ. ಹೋಗಲ್ವಾ?